ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮನೆಯಲ್ಲೇ ಇರೋ ಫಿಶ್ ಜೊತೆ ನಿಮಗೆಲ್ಲರಿಗೂ ಹಾಯ್ ಹೇಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಇಡೀ ದಿನ ಎಷ್ಟು ಬ್ಯುಸಿಯಾಗಿರುತ್ತೆ ಅಂತಲೂ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾದರೆ ಕೊನೆವರೆಗೂ ವಿಡಿಯೋ ನೋಡೋದನ್ನು ಮರಿಬೇಡಿ. ಇವತ್ತು ರೆಸಿಪಿ ವಿಡಿಯೋ ಏನು ಶೂಟ್ ಮಾಡ್ಕೊಂಡಿಲ್ಲ, ಜಸ್ಟ್ ಏನು ಮಾಡಿದ್ದೆ ಅನ್ನೋದನ್ನಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ 7:30ಗೆಲ್ಲ ಟಿಫನ್ ರೆಡಿಯಾಗಿರಬೇಕು. ಅದ್ರ ಜೊತೆ ವಿಡಿಯೋ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇವತ್ತು ರೆಸಿಪಿ ಶೂಟ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಏನು ಮಾಡಿದ್ದೆ ಅನ್ನೋದನ್ನು ಮಾತ್ರ ತೋರಿಸಿದ್ದೀನಿ. ಹಾಗಾದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ತಿಂಡಿಗೆ ಅಂತ ಪರಾಟ ಮತ್ತು ಪಾಲಕ್ ಪನ್ನೀರ್ ಮಾಡಿದ್ದೆ. ಪನ್ನೀರ್ ಅಂದರೆ ನನ್ನ ಮಗನಿಗೆ ಫೇವ್ರೆಟ್. ಎಷ್ಟು ಪನ್ನೀರ್ ಕೊಟ್ರೂ ತಿಂತಾನೆ. ಹಾಗಾಗಿ ರೆಡಿ ಪರಾಟ ಇತ್ತು, ಅದ್ರ ಜೊತೆಗೆ ಪಾಲಕ್ ಪನ್ನೀರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಪಾಲಕ್ ಪನ್ನೀರ್ ಮಾಡಿದ್ದೆ. ಈಗ ಅವನಿಗೆ ಬಡಿಸ್ಕೊಡ್ತಾ ಇದ್ದೀನಿ. ಅವನು ಸ್ಕೂಲಿಗೆ ರೆಡಿ ಆಗಿದ್ದಾನೆ. ಅವನು ಡೈಲಿ 35 ಕಿಲೋಮೀಟರ್ಸು ಜರ್ನಿ ಮಾಡಬೇಕು, ಬಸ್ಸಲ್ಲಿ ಓಡಾಡ್ತಾನೆ. ಹಾಗಾಗಿ ಬೆಳಗ್ಗೆ 7:30 ಹೋದರೆ ಇನ್ನು ಸಂಜೆ 5:30ಗೇ ಬರೋದು. ಹಾಗಾಗಿ ನಾನು 2 ಥರ ತಿಂಡಿನ ಮಾಡಿ ಅವನಿಗೆ ಪ್ಯಾಕ್ ಮಾಡಿಕೊಡ್ತೀನಿ. ಹೇಗಿದೆ ಮಗನೇ? ಸೂಪರ್ ಆಗಿದೆ. ಅದ್ರ ಜೊತೆ ಮೆಂತ್ಯ ಸೊಪ್ಪಿತ್ತು ಅಂತ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದ್ದೆ. ಅದನ್ನು ಈಗ ಒಂದು ತಟ್ಟೆಗೆ ಹಾರ್ಲಿಕ್ಕೆ ಇಡ್ತೀನಿ. ಅದಾದಮೇಲೆ ನಾನು ಬಾಕ್ಸ್ಗೆ ಹಾಕಿ ಕೊಡ್ತೀನಿ. ಬಿಸಿದು ಹಾಕಿಬಿಟ್ರೆ ಏನಾಗುತ್ತೆ, ಸ್ವಲ್ಪ ನೀರು ಥರ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗೆ ಮಾಡಿ ಆಮೇಲೆ ಬಾಕ್ಸ್ಗೆ ಹಾಕಿದ್ರೆ ಮಧ್ಯಾಹ್ನದವರೆಗೂ ರೈಸ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ಲೇಟ್ ಆಗಿಬಿಡ್ತು, ಬಸ್ಸು ಬಂದುಬಿಟ್ಟಿದೆ. ಹಾಗಾಗಿ ಬೇಗ ಪ್ಯಾಕ್ ಮಾಡ್ತಾಯಿದ್ದೀವಿ. ಈಗ ಲಂಚ್ಗೆ ಅಂತ ಮೆಂತ್ಯ ಸೊಪ್ಪಿನ ಪಲಾವ್ ಮತ್ತು 11 ಗಂಟೆಗೆ ಒಂದು ಬ್ರೇಕ್ ಇದೆ, ಅದಕ್ಕೆ ಮ್ಯಾಂಗೋ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಅದರ ಜೊತೆ ಬಸ್ ಸ್ನ್ಯಾಕ್ಸು ಅಂತ ಚಾಕೋಸ್ ಮತ್ತು ಕೇಕ್ ಇಟ್ಟಿದ್ದೀನಿ. ಡೈಲಿ ಹೀಗೇ ನಮಗೆ ಎಷ್ಟು ಗಡಿಬಿಡಿ ಆಗುತ್ತೆ ಅಂದರೆ, ಯಾಕಾದರೂ ಇಷ್ಟು ಬೇಗ ಸ್ಕೂಲು ಓಪನ್ ಮಾಡ್ತಾರೋ ಅಂತ ಅನಿಸ್ಬಿಡುತ್ತೆ. ನಮಗಿರಲಿ, ಈ ಚಳಿಗೆ ಮಕ್ಳಿಗೆ ಮಲ್ಕೋಬೇಕು ಅನಿಸುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಓದಲೇಬೇಕಲ್ವಾ. ಹಾಗಾಗಿ ನೋಡಿ ಓಡ್ತಾ ಇದ್ದಾನೆ. ಆಲ್ರೆಡಿ ಬಸ್ ಬಂದುಬಿಟ್ಟಿತ್ತು. ಕರೆಕ್ಟಾಗಿ 7:30 ಹೋದರೆ ಇನ್ನು 5:30ಗೇ ಅವ್ನ ಮನೆಗೆ ಬರೋದು. ಅವನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಡೈಲಿ ಈ ರೀತಿ ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೋತೀವಿ. ಇವತ್ತು ನಾನು ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡಿದ್ದೆ. ನನ್ನ ಮಗ 7:30 ಹೋದರೆ ನನ್ನ ಹಸ್ಬೆಂಡ್ 8:30ಗೆಲ್ಲ ಹೋಗ್ತಾರೆ. ಇನ್ನು ಅವ್ರನ್ನೆಲ್ಲ ಕಳಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ನಾವು ತಿಂಡಿ ತಿನ್ನೋಣ ಅಂತ ನಮ್ಮತ್ತೆ ಪರಾಟ ಬಿಸಿ ಮಾಡ್ತಾಯಿದ್ದಾರೆ. ಪಲಾವ್ನ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಯಾಕಂದರೆ ಇವತ್ತು ಜಮೀನ್ ಹತ್ರ ಹೋಗಬೇಕು. ಅದಕ್ಕೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಈಗ ಪರಾಟ ತಿಂದು ಮಧ್ಯಾಹ್ನಕ್ಕೆ ಮೆಂತ್ಯ ಸೊಪ್ಪಿನ ಪಲಾವ್ ತಿಂದರೆ ಆಗುತ್ತೆ ಅಂತ ಜಾಸ್ತಿ ಮಾಡ್ಕೊಂಡಿದ್ದೀನಿ. ತಿಂಡಿ ಎಲ್ಲ ತಿಂದು ಸ್ವಲ್ಪ ಕೆಲಸ ಇದೆ, ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಡಬೇಕು. ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಇತ್ತು, ಇನ್ನು ಇಟ್ಟರೆ ಹಾಗೆ ಕಪ್ಪಗಾಗ್ಬಿಡುತ್ತೆ ಅಂತ ಅದನ್ನು ಬಾಳೆಹಣ್ಣಿನ ರಸಾಯನ ಮಾಡಿದ್ದೆ. ಈಗ ಪರಾಟ ಜೊತೆ ಪಾಲಕ್ ಪನ್ನೀರು ರಸಾಯನ ತಿಂದು ಕೆಲಸ ಎಲ್ಲ ಮುಗಿಸಿ ಹೊರಡಬೇಕು. ಇವಾಗ ಇಲ್ಲಿ ತೋಟಕ್ಕೆ ಬಂದ್ವಿ. ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದರು. ಈಗ ನೋಡಿ ಕಾಕಡ ಹೂವಿನ ಗಿಡ ಎಲ್ಲ ಇತ್ತಲ್ವ, ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಕರಿಬೇವಿನ ಸೊಪ್ಪಿನ ಮರನೇ ಕೀಳ್ಸಾಕ್ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಅಡ್ಡಕ್ಕೆ ಒಂದು ತೆಂಗಿನ ಮರ ಇತ್ತು, ಅದನ್ನು ಎಲ್ಲ ಕಟ್ ಮಾಡಿಸಿ ಅದ್ರ ಬೇರ್ನ JCBನಲ್ಲಿ ತೆಗೆಸ್ತಾ ಇದ್ದಾರೆ. ಇಲ್ಲಿ ಕುರಿ ಶೆಡ್ ಮಾಡೋಣ ಅಂತ, ಯಾಕಂದರೆ ಹಳೆ ಶೆಡ್ನಲ್ಲಿ ಸ್ವಲ್ಪ ಗಾಳಿ ವ್ಯವಸ್ಥೆ ಕಡಿಮೆ ಇದೆ. ಅವಕ್ಕೆಲ್ಲ ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿದ್ದರೆ ಕುರಿಗಳಿಗೂ ಆರೋಗ್ಯ. ಹಾಗಾಗಿ ಹೊಸ ಶೆಡ್ ಮಾಡೋಣ ಅಂತ ಇಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಹಣ್ಣಿನ ಮರಗಳೆಲ್ಲ ಹಾಗೇ ಇದೆ. ಆ ಕಾಕಡ ಹೂವಿನ ಸಸಿ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ನೋಡಿ, ಒಂದು ಮರ ಬೆಳೆಸೋದಕ್ಕೆ ಎಷ್ಟು ಕಷ್ಟ, ಅದನ್ನು ಬೀಳ್ಸೋದಕ್ಕೆ ನಿಮಿಷ ಸಾಕು ಅಷ್ಟೇ. ನೋಡಿ ಎಷ್ಟು ಆಳವಾಗಿ ಬೇರು ಬಿಟ್ಕೊಂಡಿದೆ ಅಂತ. ತೆಂಗಿನ ಮರನೆಲ್ಲ ಸುಮ್ಮನೆ ಕಡಿಸ್ಬಾರ್ದು, ಇನ್ನೊಂದು ಸಸಿ ತಂದು ಪೂಜೆ ಎಲ್ಲ ಮಾಡಿ ಅದಾದ ನಂತರನೇ ಕಟ್ ಮಾಡಿಸ್ಬೇಕು. ನಾವು ಹಾಗೆ ಮಾಡಿದ್ವಿ. ಹಾಗಾಗಿ ಒಂದು 4 ತೆಂಗಿನ ಸಸಿಗಳನ್ನ ತೊಗೊಬಂದಿದ್ದೀವಿ. ಅದನ್ನು ಎಲ್ಲಾದರೂ ನಡೆಸಬೇಕು. ಇದು ನಮ್ಮ ಜಾಗ ಅಲ್ಲ, ನಮ್ಮ ಚಿಕ್ಕತ್ತೆಯವ್ರ ಜಾಗದಲ್ಲಿ ನಾವು ಕುರಿ ಶೆಡ್ನ ಮಾಡ್ತಾ ಇರೋದು. ತುಂಬ ದೊಡ್ಡದಾಗೇನು ಮಾಡ್ತಾಯಿಲ್ಲ,
ಸ್ವಲ್ಪ ಚಿಕ್ಕದಾಗೇ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಯಾಕಂದರೆ ಯಾವುದೇ ಕೆಲಸ ಆದರೂ ಮಾಡ್ತೀವಿ, ಸ್ವಲ್ಪ ನೀಟಾಗಿ ಮಾಡ್ಕೋಬೇಕಲ್ವ. ಸುಮ್ಮನೆ ಆ ಕುರಿಗಳನ್ನ ತಂದು ಹೇಗೇಗೋ ಇಟ್ಟರೆ ಪಾಪ ಅವಕ್ಕೂ ತೊಂದರೆ, ಹುಷಾರು ತಪ್ಪೋದು ಅಥವಾ ಒಂದಕ್ಕೊಂದು ಗುದ್ದಾಡಿಕೊಂಡು ಕಾಲು ಮುರ್ಕೊಳ್ಳೋದು ಈ ರೀತಿ ಎಲ್ಲ ಆಗ್ತಾಯಿತ್ತು. ಅದಕ್ಕೆ ಬಿಡು ಶೆಡ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ. ಹಿಂಗೆ ಮಾಡಿಸೋವಾಗಲೇ ಮಳೆ ಬಂತು. ಎಷ್ಟು ಜೋರಾಗಿ ಬಂತು ಅಂದರೆ ಕೆಲಸನೆಲ್ಲ ಸ್ಟಾಪ್ ಮಾಡಿದರು, ಅಷ್ಟು ಜೋರಾಗಿ ಮಳೆ ಬಂತು. ಮಳೆ ನಿಲ್ಲೇ ಇಲ್ಲ, ತುಂಬ ಹೊತ್ತು ಬಂತು. ಸರಿ ಇದು ನಿಲ್ಲಲ್ಲ ಅಂತ ಆ ಟೈಮಲ್ಲಿ ಊಟ ಮಾಡ್ಕೊಂಡ್ವಿ. ಅವರೂ ಕೆಲಸ ಎಲ್ಲ ಸ್ಟಾಪ್ ಮಾಡಿ ಹೋದರು. ಇನ್ನು ಸಂಜೆ ಆಯಿತು. ಈಗ ಕುರಿಗಳಿಗೆಲ್ಲ ಮೇವು ಹಾಕ್ತಾ ಇದ್ದೀವಿ. ಈ ಕೆಳಗಡೆ ಬಿಟ್ಟಿರೋ ಕುರಿಗೆ ಅದು ನೋಡಿ ಮೇಲೆ ಗುದ್ದಾಡಿಕೊಂಡು ಕಾಲು ಮುರ್ಕೊಂಡಿದೆ. ಹಾಗಾಗಿ ಅದನ್ನು ಕೆಳಗೆ ಬಿಟ್ಟಿದ್ದೀವಿ. ಅಲ್ಲೇ ಅದು ಮೇವು ತಿಂದ್ಕೊಳ್ತಾ ಇದೆ ನೋಡಿ. ಈ ರೀತಿ ಮರಿ ಸಾಕ್ತೀವಿ ಅಂದರೆ ಜಾಗ ಚೆನ್ನಾಗಿರಬೇಕು ಮತ್ತು ವಾತಾವರಣವೂ ಚೆನ್ನಾಗಿರಬೇಕು. ಹಂಗಿದ್ರೆ ಮರಿಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತು ಒಂದಕ್ಕೆ ಈ ರೀತಿ ಇಕ್ಕಟ್ಟಾಗಿದ್ದರೆ ಒಂದಕ್ಕೆ ಹುಷಾರು ತಪ್ಪಿದ್ರೆ ಸಾಕು, ಎಲ್ಲದಕ್ಕೂ ಹುಷಾರು ತಪ್ಪುತ್ತೆ. ಆಗಲೇ ಹೇಳಿದ್ನಲ್ಲ, ತೆಂಗಿನ ಸಸಿಗಳು ಇಲ್ಲಿದೆ ನೋಡಿ. ಅದನ್ನು ಎಲ್ಲಿಗೆ ನೆಡಬೇಕು ಅಂತ ಜಾಗ ನೋಡ್ತಾಯಿದ್ರು ಅತ್ತೆ ಮತ್ತು ಮಾವ. ಹಿಂದ್ಗಡೆ ಮರ ಕಾಣಿಸ್ತಿದೆ ಅಲ್ವಾ, ಎಷ್ಟು ಹಲಸಿನಕಾಯಿ ಬಿಟ್ಟಿದೆ. ಯಾಕೋ ಸಪ್ಪೆ ಆಗಿಬಿಟ್ಟಿದೆ, ತಿನ್ನೋಕ್ಕೆ ಆಗಲ್ಲ. ಹಾಗಾಗಿ ಹಂಗೆ ಬಿಟ್ಟಿದ್ದೀವಿ. ಈಗ ನೋಡಿ ಎಲ್ಲ ಜೆಲ್ಲಿ ಎಲ್ಲ ತಂದು ಹಾಕ್ಸಿದ್ದಾರೆ. ಕೆಲಸ ಸ್ಟಾರ್ಟ್ ಮಾಡಬೇಕು. ನಾನು ರಾತ್ರಿ ಊಟಕ್ಕೆ ಅಂತ ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ರೊಟ್ಟಿ ಮಾಡೋಣ ಅಂತ. ಮತ್ತು ಪೂಜೆಗೆ ಅಂತ ದಾಸವಾಳದ ಮೊಗ್ಗು ಬಿಡಿಸ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಅರಳುತ್ತೆ ಅದು ಅಂತ. ಈಗ ಇಲ್ಲಿ ಎಲ್ಲಿ ತೆಂಗಿನ ಸಸಿಗಳನ್ನ ನೆಡೋದು ಅಂತ ನೋಡ್ತಾ ಇದ್ದಾರೆ. ಯಾಕಂದರೆ ಶೆಡ್ಡು ಮಾಡಬೇಕು ಅಲ್ವಾ, ಅದನ್ನು ನೋಡಿಕೊಂಡು ಸಸಿಗಳನ್ನ ನೆಡ್ಸೋಣ ಅಂತ. ತೆಂಗಿನ ಮರನ ಕಡಿಬಾರ್ದು, ಆದರೆ ವಿಧಿ ಇಲ್ಲ, ಕಡಿಸ್ಲೇಬೇಕಾಯಿತು. ಅದು ಪೂಜೆ ಎಲ್ಲ ಮಾಡಿ ಶಾಂತಿ ಥರ ಮಾಡಿದ್ದೀವಿ. ಯಾಕಂದರೆ ಕಲ್ಪವೃಕ್ಷ ಅಲ್ವಾ, ಏನಾದರೂ ತೊಂದರೆ ಆಗುತ್ತೆ ಅದನ್ನು ಕಡಿಸಿದ್ರೆ. ಹಾಗಾಗಿ ಆದಷ್ಟು ಬೇಗ ಸಸಿ ನೆಡೋಣ ಅಂತ ತೊಗೊಬಂದಿದ್ದಾರೆ. ಈಗ ನೀಟಾಗಿ ಇಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಬೇರೆ ಈ ಮಳೆ ಬೇರೆ ಬಂದಿದೆ, ನೋಡಿಕೊಂಡು ಇದನ್ನೆಲ್ಲ ಮಾಡಬೇಕು. ಇನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಗಿಣ್ಣು ಮಾಡಿದ್ದೆ, ನನ್ನ ಮಗ ತಿಂದು ಟೇಸ್ಟ್ ನೋಡ್ತಾ ಇದ್ದಾನೆ. ಸೂಪರ್. ಅವನಿಗಂತೂ ತುಂಬ ಇಷ್ಟ ಗಿಣ್ಣು. ಇನ್ನು ರಾತ್ರಿ ಊಟಕ್ಕೆ ಅದೇ ನುಗ್ಗೆ ಸೊಪ್ಪು ತೊಗೊಬಂದಿದ್ದೆ ಅಲ್ವಾ, ಅದನ್ನೇ ಹಾಕಿ ರೊಟ್ಟಿ ಮಾಡಿದ್ದು. ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಹೋಗಿ ಚೆಕ್ ಮಾಡಿ, ನಮ್ಮ ಚಾನಲಲ್ಲಿ ಸಿಗುತ್ತೆ. ಈ ರೀತಿ ನುಗ್ಗೆ ಸೊಪ್ಪನ್ನ ವಾರಕ್ಕೆ ಒಂದ್ಸಲನಾದ್ರೂ ಸಾಂಬಾರು ಅಥವಾ ರೊಟ್ಟಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೆಳಗ್ಗೆ ಪಾಲಕ್ ಪನ್ನೀರ್ ಇತ್ತಲ್ಲ ಅದು, ಮತ್ತು ಮಧ್ಯಾಹ್ನದ ಸ್ವಲ್ಪ ಮೆಂತ್ಯ ಸೊಪ್ಪಿನ ಪಲಾವ್ ಎಲ್ಲ ಹಾಕ್ಕೊಂಡು ರಾತ್ರಿ ಊಟ ಆಯಿತು. ಇನ್ನು ಬೆಳಗ್ಗೆಗೆ ತಿಂಡಿಗೆ ರೆಡಿ ಮಾಡ್ಕೋಬೇಕು ಅಲ್ವಾ, ಅದಕ್ಕೆ ಸಬ್ಬಕ್ಕಿ ಇಡ್ಲಿ ಮಾಡೋಣ ಅಂತ. ಅದಕ್ಕೆ ಮೊಸರು ಬೇಕಲ್ವ, ಅದಕ್ಕೆ ಹಾಲಿತ್ತು ಮನೆಯಲ್ಲೇ, ಮೊಸರು ಮಾಡೋಣ ಅಂತ ಇಲ್ಲಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಒಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದೆ ಇರೋ ಥರ ಈ ಹಾಲಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಈ ಹಾಲು ಚೆನ್ನಾಗಿ ಕುದೀತಿದೆ ಅನ್ನೋವಾಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ಇಡ್ಲಿಗೆ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಬೇಗ ಆಗುತ್ತೆ. ಬೆಳಗ್ಗೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ನನಗೆ. ಹಾಗಾಗಿ ರಾತ್ರಿನೇ ಸ್ವಲ್ಪ ತಿಂಡಿಗೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಈ ರವೆ ಇಡ್ಲಿಗೆ ಒಂದು ಜಾರ್ಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಶುಂಠಿನ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆ ಪಾತ್ರೆ ಇಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕಿ ಈ ಗ್ರೈಂಡ್ ಮಾಡಿರೋ ಅಂಥ ಪೇಸ್ಟ್ನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಇಲ್ಲಿ ನಾನು 2 ಗ್ಲಾಸ್ ಆಗುವಷ್ಟು ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ತಗೊಂಡು ಹುರ್ಕೋತಾ ಇದ್ದೀನಿ. ಈ ಪ್ರಮಾಣದಲ್ಲಿ ನೀವು ಮಾಡಿಕೊಂಡ್ರೆ ಆರಾಮಾಗಿ ಒಂದು 4ರಿಂದ 5 ಜನ ಆರಾಮಾಗಿ ತಿನ್ಕೋಬೋದು. ಅಷ್ಟು ಇಡ್ಲಿ ಆಗುತ್ತೆ. ಇದರಲ್ಲಿ ರವೆನ ಸ್ವಲ್ಪ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು, ತುಂಬ ಏನು ಹುರಿಯೋದು ಬೇಡ. ಸ್ವಲ್ಪ ರವೆ ಬಿಸಿ ಆಗ್ತಿದೆ ಅನ್ನುವಾಗ ಸ್ಟವ್ನ ಆಫ್ ಮಾಡ್ಕೊಂಡು ಇಟ್ಬಿಡಿ. ಯಾಕಂದರೆ ರವೆ ಇಡ್ಲಿ ಮಾಡುವಾಗ ಬೆಳಗ್ಗೆನೇ ಮಾಡ್ಕೋತೀವಿ ಅಂದರೆ ರವೆ ತಣ್ಣಗಾಗಬೇಕು, ಅಲ್ಲಿವರೆಗೂ ಕಾಯಲಿಕ್ಕಾಗಲ್ಲ. ಅದಕ್ಕೆ ರಾತ್ರಿನೇ ರೆಡಿ ಮಾಡಿಟ್ರೆ ಬೆಳಗ್ಗೆ ಬೇಗ ಮಾಡ್ಕೋಬೋದು. ಈಗ ಅಲ್ಲಿ ರವೆನ ಹುರಿದು ರೆಡಿ ಮಾಡಾಯಿತು. ಇಲ್ಲಿ ನಾನು ಸಬ್ಬಕ್ಕಿ ನೆನೆಸ್ಕೊತಾ ಇದ್ದೀನಿ. 2 ಗ್ಲಾಸ್ ರವೆಗೆ 1.5 ಗ್ಲಾಸ್ ಆಗೋಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಬ್ಬಕ್ಕಿನ ಜಾಸ್ತಿನೂ ಮಾಡ್ಕೋಬೋದು, ಇಲ್ಲ ಕಮ್ಮಿನೂ ಮಾಡ್ಕೋಬೋದು. ಈಗ ಎಷ್ಟು ಸಬ್ಬಕ್ಕಿ ತೊಗೊಂಡಿರ್ತೀವಿ
ಅದೇ ಗ್ಲಾಸಲ್ಲಿ ಅದೇ ಪ್ರಮಾಣದಲ್ಲಿ 1.5 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡಬೇಕು. ಇದು ಬೆಳಗ್ಗೆ ಅಷ್ಟರಲ್ಲಿ ನೆಂದಿರುತ್ತೆ. ಆಮೇಲೆ ನೀವು ಇಡ್ಲಿನ ಆರಾಮಾಗಿ ಮಾಡ್ಕೋಬೋದು. ನೋಡಿದ್ರಲ್ವಾ ಇಡೀ ದಿನ ಹೇಗಾಯಿತು ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.